ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈ ವಿಡಿಯೋವನ್ನು ಖಂಡಿತ ನೋಡಿರ್ತೀರಿ. ಒಂದು ಪುಟ್ಟ ಕೋತಿ ಮರಿ ತನ್ನ ಗಾತ್ರಕ್ಕಿಂತ ದೊಡ್ಡದಿರುವ ಗೊಂಬೆಯನ್ನ ಎಲ್ಲೇ ಹೋದ್ರೂ ಬಿಡದೆ ಅಪ್ಪಿಕೊಂಡು ಆಟವಾಡುತ್ತಿದೆ. ಇದನ್ನು ನೋಡಿ ಎಲ್ಲರೂ ಎಷ್ಟು ಕ್ಯೂಟ್ ಅಂದುಕೊಂಡಿರ್ತಾರೆ. ಆದರೆ ಈ ಪುಟ್ಟ ಜೀವ ಯಾಕೆ ಹೀಗೆ ಮಾಡುತ್ತಿದೆ? ಇದರ ಹಿಂದಿರುವ ನೋವಿನ ಕಥೆ ಏನು ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡಲಿದ್ದೇವೆ. ಈ ಘಟನೆ ನಡೆದಿರುವುದು ಜಪಾನ್ನ ಟೋಕಿಯೋ ಬಳಿ ಇರುವ ಇಚಿಕಾವಾ ಸಿಟಿ ಮೃಗಾಲಯದಲ್ಲಿ. ಈ ಮರಿ ಕೋತಿಯ ಹೆಸರು ಪಂಚ್. ಇದು ಜಪಾನೀಸ್ ಮಕಾಕ್ ತಳಿಯ ಕೋತಿ. 2025ರ ಜುಲೈ ತಿಂಗಳಲ್ಲಿ ಇದು ಜನಿಸಿತು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಹುಟ್ಟಿದ ಕೆಲವೇ ದಿನಗಳಲ್ಲಿ ಪಂಚ್ನ ತಾಯಿ ಅದನ್ನು ಸಾಕಿ ಸಲಹಲು ನಿರಾಕರಿಸಿತು. ಪ್ರಾಣಿ ಸಂಕುಲದಲ್ಲಿ ತಾಯಿ ಮರಿಯನ್ನ ದೂರ ಮಾಡುವುದು ಅಪರೂಪವಾದರೂ ಇಲ್ಲಿ ಅದೇ ಸಂಭವಿಸಿತು. ತಾಯಿ ದೂರ ಮಾಡಿದ ಮೇಲೆ ಆ ಪುಟ್ಟ ಮರಿ ತುಂಬಾ ಒಂಟಿ ಆಯಿತು ಮತ್ತು ಭಯಪಡತೊಡಗಿತು. ಸಾಮಾನ್ಯವಾಗಿ ಕೋತಿ ಮರಿಗಳು ಬೆಳೆಯುವಾಗ ತಾಯಿಯ ಮೈ ಅಂಟಿಕೊಂಡೇ ಇರುತ್ತವೆ. ಇದರಿಂದ ಅವುಗಳಿಗೆ ಭದ್ರತೆಯ ಭಾವನೆ ಸಿಗುತ್ತದೆ. ಪಂಚ್ನ ಈ ಒಂಟಿತನ ಮತ್ತು ಆತಂಕವನ್ನು ಹೋಗಲಾಡಿಸಲು ಮೃಗಾಲಯದ ಸಿಬ್ಬಂದಿ ಒಂದು ಉಪಾಯ ಮಾಡಿದರು. ಅವರು ಪಂಚ್ಗೆ ವಿವಿಧ ಮೃದುವಾದ ಗೊಂಬೆಗಳನ್ನು ನೀಡಿದರು. ಕೊನೆಗೆ ಪಂಚ್ ಆರಿಸಿಕೊಂಡಿದ್ದು ಈ ಕಿತ್ತಳೆ ಬಣ್ಣದ ಒರಾಂಗುಟನ್ ಗೊಂಬೆಯನ್ನು. ಅಂದಿನಿಂದ ಆ ಗೊಂಬೆ ಅದಕ್ಕೆ ತಾಯಿಯಾಯಿತು. ಈ ಗೊಂಬೆ ಯಾವುದೋ ಸಾಧಾರಣ ಗೊಂಬೆ ಅಲ್ಲ. ಇದು ಐಕಿಯಾ ಕಂಪನಿಯ ಡಿ ಜುಂಗೆಲ್ಸ್ಕೋಗ್ ಎಂಬ ಹೆಸರಿನ ಸಾಫ್ಟ್ ಟಾಯ್. ಇದರ ಕೂದಲುಗಳು ಕೋತಿಯ ಮೈಯಂತೆಯೇ ಮೃದುವಾಗಿರುವುದರಿಂದ ಪಂಚ್ಗೆ ಇದು ತನ್ನ ತಾಯಿಯನ್ನೇ ಅಪ್ಪಿಕೊಂಡಂತಹ ಅನುಭವ ನೀಡುತ್ತಿದೆ. ಈಗ ಈ ವಿಡಿಯೋ ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆ ಅಂದರೆ ಐಕಿಯಾ ಕಂಪನಿಯವರೇ ಮೃಗಾಲಯಕ್ಕೆ ಭೇಟಿ ನೀಡಿ ಪಂಚ್ಗೆ ಬೇಕಾದಷ್ಟು ಗೊಂಬೆಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಮೃಗಾಲಯದ ಸಿಬ್ಬಂದಿಯ ಪ್ರಕಾರ ಪಂಚ್ ಈಗ ನಿಧಾನವಾಗಿ ತನ್ನ ಗುಂಪಿನ ಇತರ ಕೋತಿಗಳ ಜೊತೆ ಬೆರೆಯಲು ಕಲಿಯುತ್ತಿದ್ದಾನೆ. ಆದರೂ ಈಗಲೂ ಅವನಿಗೆ ಭಯವಾದರೆ ಅಥವಾ ನಿದ್ರೆ ಮಾಡುವಾಗ ಆ ಗೊಂಬೆ ಇಲ್ಲದೆ ಇರಲಾರ. ಒಟ್ಟಿನಲ್ಲಿ ತಾಯಿಯ ಪ್ರೀತಿಯಿಂದ ವಂಚಿತವಾದ ಈ ಮೂಕ ಜೀವಕ್ಕೆ ಈ ಗೊಂಬೆ ಒಂದು ದೊಡ್ಡ ಆಸರೆಯಾಗಿದೆ. ಸ್ನೇಹಿತರೆ, ಪ್ರೀತಿ ಎನ್ನುವುದು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ ಎಂಬುದಕ್ಕೆ ಈ ಪಂಚ್ ಒಂದು ಉದಾಹರಣೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.